ನಿರಾಕಾರ ಗುರು ಗುರುರೇ ನಿರ್ಗುಣ, ಗುರು ಸೃಷ್ಟಿಕಾರ ಗುರು ವಿಶ್ವಂಬರ, ಗುರುವಿನ ವೀಣ ನರ ನಾರಾಯಣ, ಗುರು ಚರಿತಾಸೇಕರ ಪಾರಾಯಣ. ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಂಗೆ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ಇವತ್ತು ಒಂದು ಅದ್ಭುತ ವಿಡಿಯೋನ ನಾನು ನಿಮ್ಮ ಮುಂದೆ ತೊಗೊಂಡು ಬಂದಿದ್ದೀನಿ. ನಾಮಸ್ಮರಣೆ, ಜಪ, ತಪ ಇದರಿಂದ ಆಗುವಂತಕ್ಕಂತಹ ಲಾಭಗಳು ಅನ್ನೋದ್ರ ಬಗ್ಗೆ ನಡೆದಿರತಕ್ಕಂಥ ಜೀವಂತ ಒಂದು ಘಟನೆ ಇವತ್ತು ನಿಮಗೆ ಹೇಳೋಕೆ ಹೋಗ್ತಾ ಇದ್ದೀನಿ. ಇದು ನಡೆದಿರೋದು ಪೂನಾದಲ್ಲಿರ್ತಕ್ಕಂತಹ ಒಬ್ಬ ರಂಜಿತ್ ಅನ್ನೋ ಮನುಷ್ಯನ ಜೀವನದಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು. ಸೊ ರಂಜಿತ್ ಮತ್ತು ಅವರ ಆತ್ಮೀಯ ಗೆಳೆಯ ಅಂದರೆ ಹಾಯ್ ಹಲೋ ಫ್ರೆಂಡ್ಸು. ಸೊ ರಂಜಿತ್ತು ತುಂಬ ಕಡು ಬಡತನದಲ್ಲಿರ್ತಾರೆ. ಸೊ ಇವರು ಕಡು ಬಡತನದಲ್ಲಿ ಇರೋದು ಒಂದು ಕಡೆ, ಇನ್ನೊಂದು ಕಡೆ ಒಂದು ಸೆಕ್ಯೂರಿಟಿ ಗಾರ್ಡ್. ಇವರು ರಂಜಿತ್ ಅವರು ಒಂದು ಸೆಕ್ಯೂರಿಟಿ ಗಾರ್ಡ್. ಒಂದು ಸೆಕ್ಯೂರಿಟಿ ಗಾರ್ಡಲ್ಲಿ ಇಬ್ಬರು ಕೆಲಸಕ್ಕಿರ್ತಾರೆ. ಒಬ್ಬರು ಸೆಕ್ಯೂರಿಟಿ ಗಾರ್ಡ್ ಮಾಡ್ತಾ ಇರ್ತಾರೆ, ಇನ್ನೊಬ್ಬರು ಒಳಗಡೆ ಎಂಟ್ರೀಸ್ ಎಲ್ಲ ಬರ್ಕೊತಾ ಇರ್ತಾರೆ. ಎಂಟ್ರೀಸ್ ಬರ್ಕೊಳ್ಳೋವಂಥ ಮನುಷ್ಯ ಸ್ವಲ್ಪ ತಕ್ಕ ಮಟ್ಟಿಗೆ ದುಡ್ಡಿರುತ್ತೆ, ಸಂಬಳನೂ ಅವನಿಗೆ ಜಾಸ್ತಿ ಇರುತ್ತೆ. ರಂಜಿತ್ಗೆ ಸಂಬಳನೂ ಕಡಿಮೆ, ಕೆಲಸನೂ ಅಂತ ಏನು ಕೆಲಸ ಇರಲ್ಲ. ಏನಾಗೋಗ್ಬಿಡುತ್ತೆ ಇಲ್ಲಿ, ಬರ್ತಾ 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 ರಂಜಿತ್ ಮಧ್ಯ ಮತ್ತು ಅವರ ಸಹೋದ್ಯೋಗಿ ಮಧ್ಯ ತುಂಬಾ ಮನಸ್ತಾಪಗಳು ಸ್ಟಾರ್ಟ್ ಆಗೋಗುತ್ತೆ. ರಂಜಿತ್ಗೆ ಏನು ಒಂದು ಲಾಭ ಇರುತ್ತೆ ಅಂತಂದರೆ, ಪ್ರತಿ ದಿವಸ ಇವರು ರಂಜಿತ್ ಅವ್ರ ಜೊತೆ ಕೆಲಸ ಮಾಡುವಂಥ ಸಹೋದ್ಯೋಗಿ ಜೊತೆ ಕೆಲಸಕ್ಕೆ ಹೋಗ್ತಾ ಇರ್ತಾರೆ. ಹೋಗುವಾಗ ಅಲ್ಲಿ ಏನಾಗೋಗ್ಬಿಡುತ್ತೆ, ಒಂದು ದಿವಸ, 2 ದಿವಸ, 3 ದಿವಸ, ಹೀಗೆ ಸುಮಾರು ಒಂದು 2 ವರ್ಷ ಕಳೆದೋಗುತ್ತೆ. 2 ವರ್ಷ ಆದಮೇಲೆ ಮನಸ್ತಾಪ ಬರುತ್ತೆ. ಮನಸ್ತಾಪ ಬಂದಾಗ ಆ ಮನುಷ್ಯ ಇವ್ರಿಗೆ 2 ವೀಲರ್ ಬೈಕ್ ಮೇಲೆ ಕರ್ಕೊಂಡು ಹೋಗೋದನ್ನು ನಿಲ್ಲಿಸ್ತಾರೆ. ಸೊ ಇಲ್ಲಿ ರಂಜಿತ್ ಅವರು ಕೂಡ ಸ್ವಾಮಿ ಸಮರ್ಥರ ದತ್ತ ಮಹಾರಾಜರ ಪರಮ ಭಕ್ತರವರು. ಓಕೆ, ಈ ಒಂದು ಫ್ರೆಂಡ್ಶಿಪ್ಪಲ್ಲಿ ರಂಜಿತ್ ಅವರು ಅವ್ರಿಗೇನು ಮಾಡಬೇಕು ಅಂತಂದರೆ, ಅವ್ರ ಜೊತೆ ಮಾತಾಡ್ಕೊಂಡು ಕೂತ್ಕೋಬೇಕು. ಕೆಲಸದಲ್ಲಿ ಸೆಕ್ಯೂರಿಟಿ ಗಾರ್ಡ್ ಇದ್ದರೂ ಅಕ್ಕಪಕ್ಕ ಬರೀ ಮಾತಾಡ್ಕೊಂಡೇ ಕೂತ್ಕೋಬೇಕು, ಏನೂ ಮಾಡೋಕ್ಕೆ ಬಿಡ್ತಿರಲಿಲ್ಲ. ಅದು ರಂಜಿತ್ ಅವರಿಗೆ ಸ್ವಲ್ಪ ಇರುಸು ಮುರುಸು ಇತ್ತು. ಸೊ ರಂಜಿತ್ ಮತ್ತು ತಮ್ಮ ಆತ್ಮೀಯ ಗೆಳೆಯ ಇಬ್ಬರು ದೂರ ಆಗ್ತಾರೆ. ರಂಜಿತ್ ಅವರು ನೋಡಿ ಎಷ್ಟು ಇನ್ಸಿಡೆಂಟ್ ಇರುತ್ತೆ ಅಂತಂದರೆ, ನಾವು ಅನ್ಕೋತೀವಿ ಮಹಾರಾಜರು ನಮಗೆ ಬೇಜಾರು ಮಾಡಿದ್ರು, ಕಣ್ಣಲ್ಲಿ ನೀರು ಹಾಕಿಸ್ರು. ನೋ, ಅದ್ರ ಹಿಂದೆ ಒಂದು ಏನಾದರೂ ಒಂದು ಬೆಳವಣಿಗೆ ಇರುತ್ತೆ, ಏನಾದರೂ ಒಂದು ಅದಕ್ಕೆ ಒಂದು ಬಲವಾದ ಕಾರಣ ಇರುತ್ತೆ. ರಂಜಿತ್ ಅವರು ಅವ್ರ ಜೊತೆ ಮಾತಾಡೋದು ಬಿಟ್ಟ ಮೇಲೆ ರಂಜಿತ್ ಅವರು ಏನು ಮಾಡಬೇಕು, ಕೂತ್ಕೊಂಡು ಇವ್ರಿಗೆ ಬೋರ್ ಆಗುತ್ತೆ. ಒಂದು ದಿವಸ ಒಂದು ಥಾಟ್ಸು ಇವ್ರಿಗೆ ಬರುತ್ತೆ, ನಾನು ಸುಮ್ಮನೆ ಕೂತ್ಕೊಳ್ಳೋ ಬದಲು ಜಪ ಮಾಡೋಣ ಅಂಥೇಳಿ ಜಪ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಜಪ ಮಾಡೋದ್ರಿಂದ ಪಾಸಿಟಿವ್ ಪವರ್ ಇವ್ರ ಮೈಯಲ್ಲಿ ಬರೋಕ್ಕೆ ಹೋಗುತ್ತೆ. ಶ್ರೀ ಸ್ವಾಮಿ ಸಮರ್ಥ, ಜಯ ಜಯ ಸ್ವಾಮಿ ಸಮರ್ಥ, ಎಷ್ಟೋ ಸಾವಿರಾರು ಜಪಗಳು ಇವ್ರ ಬಾಯಿಂದ ಪಠಣ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಒಂದು ಪಠನೆ ಪ್ರಾರಂಭ ಆದಾಗ ಮೊದಲು ಸೆಕ್ಯೂರಿಟಿ ಗಾರ್ಡಾಗಿ ಕೂತ್ಕೊಳ್ಳೋದು, ಜಪ ಮಾಡೋದು. ಈ ಜಪ ಮಾಡುವಂತಹ ಒಂದು ಕೆಲಸನ ಆ ಕಂಪನಿಯ MD ನೋಡ್ತಾ ಇರ್ತಾರೆ. ಸೊ ಅವರಿಗೆ ಈ ಮನುಷ್ಯ ಸೆಕ್ಯೂರಿಟಿ ಗಾರ್ಡು, ಆದರೆ ದೇವ್ರ ಮೇಲೆ ಎಂಥ ಭಕ್ತಿ ಇರ್ಬೋದು ಇವನಿಗೆ ಅಂಥೇಳಿ ಗಮನಿಸ್ತಾನೆ ಇರ್ತಾರೆ. ವಿಧಿಲಿಖಿತನೋ ಮತ್ತೊಂದು ಗೊತ್ತಿಲ್ಲ. ಆಕಸ್ಮಿಕವಾಗಿ ಸೆಕ್ಯೂರಿಟಿ ಗಾರ್ಡನ್ನು ಕರ್ಕೊಂಡು MD ಒಂದು ದಿವಸ ಏನೋ
ಒಂದು ವಸ್ತುನ ತಗೊಂಡು ಅವ್ರ ಮನೆಗೆ ಕರ್ಕೊಂಡು ಹೋಗ್ತಾರೆ. ಅವ್ರ ಮನೆಗೆ ಕರ್ಕೊಂಡು ಹೋಗುವಾಗ ಏನಾಗೋಗುತ್ತೆ, ಕೇಳ್ತಾರೆ, ಯಾರಪ್ಪ ಏನು ಹೆಂಗೆ? ಇಲ್ಲ ಸರ್, ನಾನು ದೂರಿಂದ ಬರಬೇಕು, ಬಸ್ಸಲ್ಲಿ ಬರಬೇಕಾಗತ್ತೆ, ಈ ಸಮಸ್ಯೆ ನನಗಿದೆ, ಸೊ ಬೇರೆ ದಾರಿ ಇಲ್ಲ ನನಗೆ. ಅಂದರೆ ಹಿಂಗೆ ಕೂತ್ಕೊಂಡಾಗ ತೂಗಿಡಿಸ್ತಾ ಇರ್ತಾರೆ. ಅಂದರೆ ಬೆಳಗ್ಗೆ ಬೇಗ ಎದ್ದು ಇಷ್ಟೊಂದು ಕೆಲಸ ಇರುತ್ತೆ ನನಗೆ, ಮುಗಿಸ್ಬರ್ಬೇಕು, 3 ಬಸ್ ಚೇಂಜ್ ಮಾಡಬೇಕು. ಇವರು ಎಮ್ ಡಿ ಏನು ಮಾಡ್ತಾರೆ, ಅವನನ್ನು ಕರ್ಕೊಂಡು ಹೋಗ್ತಾರೆ. ಹೋದಾಗ ಅವರ ವೈಫ್ ಬಂದು ಅವರಿಗೆ ಟೀ ಕೊಡ್ತಾರೆ, ಟಿಫನ್ ಕೊಡ್ತಾರೆ, ಎಲ್ಲ ಮುಗಿಯುತ್ತೆ. ಆದರೆ ಎಮ್ ಡಿ ಮನಸ್ಸಲ್ಲಿ ಏನು ಭಾವನೆ ಬರುತ್ತೋ ಅದು ಸೆಕ್ಯೂರಿಟಿ ಗಾರ್ಡಿಗೆ ಗೊತ್ತಿರಲ್ಲ. ಎಮ್ ಡಿ ಅವ್ರ ಮನೆಯಲ್ಲಿ ಒಂದು ಬೈಕ್ ಇರುತ್ತೆ. ಆ ಬೈಕು ಒಂದು ಬೈಕ್ ಬೀಗ, ಒಂದು ಶಾಲು, ಸೊ ಹಣ್ಣು ಹಂಪಲು ತಗೊಂಡು ಅವನನ್ನು ಹೊರಗಡೆ ಕರ್ಕೊಂಡು ಬಂದು ಆ ಶಾಲನ್ನ ಅವನ ಮೈ ಮೇಲೆ ಹೊಲಿಸಿ ಆ ಬೀಗ ಸಮೇತ ಆ ಗಾಡಿ ಬೀಗ ಅವನು ಕೊಡ್ತಾರೆ. ಸೊ ಆ ಮನುಷ್ಯ ಇವರನ್ನು ದೂರ ಮಾಡಿದ್ರು. ಈ ಮನುಷ್ಯ ಮಾಡಿರ್ತಕ್ಕಂಥ ಉತ್ತಮವಾದ ಕೆಲಸ ಏನು ಗೊತ್ತಾ? ನಾಮಸ್ಮರಣೆ. ಆ ನಾಮಸ್ಮರಣೆ ನೋಡಿರ್ತಕ್ಕಂಥ ಮನುಷ್ಯ ಯಾರು? ಆಫೀಸ್ ಎಮ್ ಡಿ. ಕೊನೆಗೆ ಕ್ಲೈಮ್ಯಾಕ್ಸಲ್ಲಿ ಆಗಿರೋದೇನು? ರಂಜಿತ್ಗೆ ಜಯ. ಒಂದೇ ರೂಪಿ ಸಿಂಗಲ್ ಇನ್ವೆಸ್ಟ್ಮೆಂಟ್ ರುಪೀಸ್ ಮಾಡ್ದೇನೆ ಎಮ್ ಡಿ ಅವರು ಗಾಡಿ ಬೀಗ ಕೊಟ್ಟು ಅವ್ರಿಗೊಂದು ಮಾತು ಹೇಳ್ತಾರೆ. ಏನಂತ ಅಂದರೆ, ನೋಡಪ್ಪ, ನಮ್ಮ ಆಫೀಸ್ ಮುಂದೆ ಕೂತ್ಕೊಂಡು ನೀನು ಜಪ ಮಾಡೋದು ಬೇಡ. ಇನ್ನು ಮುಂದೆ ನೀನು ನಮ್ಮ ಆಫೀಸ್ ಬಾಯ್ ಆಗಿ ನಮ್ಮ ಆಫೀಸಲ್ಲಿ ನೀನು ಕೆಲಸ ಮಾಡ್ಕೊಂಡು ಇಟ್ಕೊಂಡ್ಬಿಡು. ಫ್ರೀ ಆದಾಗ ಜಪ ಮಾಡು. ನಮ್ಮ ಆಫೀಸಲ್ಲೇ ಆ ಒಂದು ಪಾಸಿಟಿವ್ ವ್ಯೂಸ್ ಬರಲಿ ಅಂಥೇಳಿ. ಯಾಕಂದರೆ ಎಮ್ ಡಿಗೆ ಜಪ ಮಾಡೋದಾಗಲಿ ಪೂಜೆ ಆಗಲಿ ಅದನ್ನು ಮಾಡೋಕ್ಕಾಗಲ್ಲ. ಬಟ್ ಎಮ್ ಡಿ ಯೂಸ್ ಮಾಡಿದ್ದೇನು ಮೈಂಡು ಅಂದರೆ, ಈ ಮನುಷ್ಯ ನಮ್ಮ ಆಫೀಸ್ ಒಳಗಡೆ ಇದ್ದರೆ ಯಾವುದೇ ನೆಗೆಟಿವಿಟಿ ಬರಲಿ, ಮತ್ತೊಂದು ಬರಲಿ ಅದು ಆಗಲ್ಲ. ನೋಡಿ, ಇದು ಏನಂದರೆ ಇದು ಮಿರಾಕಲ್ಲೋ ಮತ್ತೊಂದು ಗೊತ್ತಿಲ್ಲ. ಬಿಕಾಸ್ ಜಪದಿಂದ ಮನುಷ್ಯ ಸೆಕ್ಯೂರಿಟಿ ಗಾರ್ಡ್ ಆಗಿರೋನು ಇವತ್ತು ಆಫೀಸ್ ಒಳಗಡೆ ಕೆಲಸ ಮಾಡೋ ಥರ ಆಗುತ್ತೆ ಅಂತಂದರೆ ಜಪದಲ್ಲಿ ಎಂಥ ಶಕ್ತಿ ಇದೆ ನೋಡಿ. ಅದು ಯಾವ ಒಂದು ದುಷ್ಟಶಕ್ತಿ ಆಗಲಿ, ಏನೋ ನೆಗೆಟಿವಿಟಿ ಆಗಲಿ, ಏನೇ ಒಂದು ಬಂದು ನಿಮಗೆ ಅಟ್ಯಾಕ್ ಆಗುತ್ತೆ ಅಂದರೂ ಕೂಡ ಆ ಒಂದು ಜಪದಲ್ಲಿ ಇರ್ತಕ್ಕಂಥ ಪವರು ಹೋಲ್ ಟಾಪ್ ಟು ಬಾಟಮ್, ನಿಮ್ಮ ತಲೆಯಿಂದ ಹಿಡಿದು ಮುಡಿವರೆಗೂ ಕೂಡ ಅದು ನಿಮ್ಮನ್ನು ಕಾಯ್ತಾ ಇರುತ್ತೆ. ಒಂದೊಂದು ಕತೆಗಳು ಇದೆ ವೀಕ್ಷಕರೇ. ನಿಜವಾಗೂ ಮಹಾರಾಜರಿಗೆ ಕೋಟಿ ನಮಸ್ಕಾರ. ನನಗೆ ಕೂತ್ಕೊಂಡು ಹೇಳುವಷ್ಟು ನನಗೆ ಆ ಒಂದು ಭಾಗ್ಯ ಕೊಟ್ಟಿದ್ದಾರೆ ರಿಯಲಿ. ಯಾಕಂದರೆ ಇವನು ಕೇಳ್ತಾನೆ ನಾನೇ ಎಷ್ಟೋ ಸಾರಿ ಅಂದ್ಕೊಂಡಿದ್ದೀನಿ ಈ ಥರ ಆಗುತ್ತಾ ಅಂಥೇಳಿ. ಬಿಕಾಸ್ ಸತ್ಯ, ನನ್ನ ಜೀವನದಲ್ಲಿ ಸುಮಾರು ಘಟನೆಗಳು ನಡೆದಿವೆ. ಓಕೆ, ಸೊ ಇವತ್ತಿನಿಂದ ನಮ್ಮ ಸ್ವಾಮಿ ಸಮರ್ಥರಿಗೆ ಸಂಬಂಧಪಟ್ಟಿರ್ತಕ್ಕಂಥ ರೀಲ್ಸ್ಗಳು ಕೂಡ ನಾವು ಟೆಲಿಕಾಸ್ಟ್ ಮಾಡ್ತಾಯಿದ್ದೀವಿ. ಸಾಧ್ಯ ಆದರೆ ಆ ರೀಲ್ಸ್ಗಳನ್ನು ನೋಡಿ. ಇವತ್ತು ಪ್ರಪ್ರಥಮ ರೀಲ್ಸು ನಮ್ಮ ದತ್ತ ಮಹಾರಾಜರು ಸ್ವಾಮಿ ಸಮರ್ಥರು ನಮ್ಮ ಮನೆಯಲ್ಲಿರ್ತಕ್ಕಂಥ ವಿಗ್ರಹದ ರೀಲ್ಸೇ ಇವತ್ತು ಫಸ್ಟು ಮಾಡ್ತಾ ಇರೋದು. ನಿಮ್ಮೆಲ್ಲರ ಸಹಾಯ ಸಹಕಾರ ನಮ್ಮ ಜೊತೆ ಇರಲಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ಕಥೆನ ಮುಗಿಸ್ತಾ ಇದ್ದೀನಿ. ಮತ್ತೆ ಒಂದು ಹೊಸ ಕಥೆ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ. ಜೈ ಜೈ ಸ್ವಾಮಿ ಸಮರ್ಥ.